ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ. ನಾನು ಪ್ರಿಯಾಂಕಾ ಶ್ರೀಗುರು. ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿಯ ಸಾವು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಅದು ಅಪಘಾತವಲ್ಲ, ಅದೊಂದು ಪ್ರೀ ಪ್ಲಾನ್ ಮರ್ಡರ್ ಎಂದು ಕುಟುಂಬಸ್ಥರು ಆರೋಪ ಮಾಡ್ತಿದ್ದಾರೆ. ಅಷ್ಟಕ್ಕೂ ಕೊಲೆ ನಡೆದಿದ್ದಾದ್ರೂ ಯಾರ್ದು, ಯಾವ ಕಾರಣಕ್ಕೆ ನಡೆಯಿತು ಕೊಲೆ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಹೌದು, ಫೆಬ್ರವರಿ 8ರಂದು ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ನರೋಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಅದೊಂದು ಅಪಘಾತ ಪ್ರಕರಣ ಇದೀಗ ತಿರುವು ಪಡೆದುಕೊಂಡಿದ್ದು, ಕಮಲಾಪುರ ತಾಲೂಕಿನ ಮುದ್ದಡ್ಗ ಗ್ರಾಮದ ಶಂಭುಲಿಂಗ್ ಖಂಡಾಳ್ಕರ್ ಮೃತ ವ್ಯಕ್ತಿಯಾಗಿದ್ದಾರೆ. ರಾಜಕೀಯ ವೈಷಮ್ಯದಿಂದ ಕೊಲೆ ಮಾಡಲಾಗಿದೆ ಎಂದು ಕುಟುಂಬಸ್ಥರು ಆರೋಪ ಮಾಡುತ್ತಿದ್ದಾರೆ. ಫೆಬ್ರವರಿ 8ರಂದು ಶಂಭುಲಿಂಗ ಖಂಡಾಳ್ಕರ್ ಅವರನ್ನು ಪಿಎಲ್ಡಿ ಬ್ಯಾಂಕ್ ಚುನಾವಣೆ ಅಭ್ಯರ್ಥಿ ಅಣ್ಣಾರಾವ್ ಎಂಬುವವರು ಸೂಚಕರಾಗುವಂತೆ ಬಲವಂತವಾಗಿ ಮನೆಯಿಂದ ಕರೆದುಕೊಂಡು ಹೋಗಿದ್ರು. ಅವರ ಜೊತೆಗೆ ಗ್ರಾಮದ ಅನಿಲ್ ಕುಮಾರ್, ರಾಜ್ಕುಮಾರ್, ಸೂರ್ಯಕಾಂತ್ ಎಂಬುವರು ಕೂಡ ಇದ್ರು. 4 ಜನ ಸೇರಿ ಬಲವಂತವಾಗಿ ಕರೆದೊಯ್ದು ಏಕಾಏಕಿ ಆಳಂದ್ ಬಳಿ ಕಾರ್ ಅಪಘಾತವಾಗಿದೆ ಎಂದು ಹೇಳಿ ಬಿಂಬಿಸಿ ಶಂಭುಲಿಂಗ ಅವರನ್ನು ಹತ್ಯೆ ಮಾಡಿದ್ದಾರೆ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಇನ್ನು ಕಾರಿನಲ್ಲಿದ್ದ 4ವರಿಗೆ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಸಣ್ಣ ಪುಟ್ಟ ಗಾಯಗಳು ಆಗದೇ ಇರುವುದು ಅನುಮಾನ ಹುಟ್ಟಿಸುತ್ತಿದೆ. ಇನ್ನು ಕೊಲೆ ಆರೋಪ ನಮ್ಮ ಮೇಲೆ ಬರೆದಿರಲಿ ಎಂದು ಆರೋಪಿಗಳು ಮಾರನೇ ದಿನ ಆಸ್ಪತ್ರೆ ದಾಖಲಾಗಿ ಪ್ರಕರಣ ಮುಚ್ಚಿ ಹಾಕಲು ಯತ್ನಿಸಿದ್ದಾರೆ. ಆದರೆ ಇದು ಅಪಘಾತವಲ್ಲ, ರಾಜಕೀಯ ವೈಷಮ್ಯದಿಂದಲೇ 4ವರು ಸೇರಿ ಕೊಲೆ ಮಾಡಿದ್ದಾರೆ ಎಂದು ಶಂಭುಲಿಂಗ ಕುಟುಂಬಸ್ಥರು ಆರೋಪಿಸಿದ್ದು, ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸಬೇಕು ಹಾಗೂ ಮೃತ ಶಂಭುಲಿಂಗ ಕುಟುಂಬಸ್ಥರಿಗೆ ಸರ್ಕಾರ ಪರಿಹಾರ ನೀಡಬೇಕು ಎಂದು ಶಂಭುಲಿಂಗ ಸಂಬಂಧಿ ರಾಜ್ಕುಮಾರ್ ನಡಿಗೇರಿ ಒತ್ತಾಯಿಸಿದ್ದಾರೆ. 8/2/2025ರಂದು ಮುದುಡ್ಗಿ ಗ್ರಾಮದಿಂದ ನಮ್ಮ ಮಾವನವರಾಗಿರ್ತಕ್ಕಂಥ ಶಂಭುಲಿಂಗ್ ಖಂಡಾಳ್ಕರ್ ಅವರನ್ನು PLD ಬ್ಯಾಂಕ್ ಚುನಾವಣೆಗಾಗಿ ಅವರೇನಪ್ಪ ಇದು ಅಣ್ಣಪ್ಪ ಚೋರ್ಮಲೆ ಅಂತಕ್ಕಂಥವ್ರು ಕ್ಯಾಂಡಿಡೇಟ್ ಆಗಿರ್ತಾರೆ. ಅದಕ್ಕೆ ಈಗ ಶಂಭುಲಿಂಗ್ ಖಂಡಾಳ್ಕರ್ ಅವರನ್ನು ಸೂಚಕ ಆಗಂತ ಹೇಳಿ ಕರ್ಕೊಂಡು ಹೋಗಿರ್ತಾರೆ. ಬೆಳಗ್ಗೆ 11 ಗಂಟೆಗೆ ಶನಿವಾರ ದಿನ ಕರ್ಕೊಂಡು ಹೋಗಿ 4 ಮಂದಿ ಕರ್ಕೊಂಡು ಹೋಗಿರ್ತಾರೆ. ಅನಿಲ್, ಅಣ್ಣಪ್ಪ, ಮತ್ತು ರಾಜ್ಕುಮಾರ್ ಪಾಟೀಲ ಮತ್ತು ಸೂರ್ಯಕಾಂತ್ ಅಂತೇಳಿ ಇವರು 4 ಜನ ಏನಪ್ಪ ಅಂತಂದರೆ ಅವರು ನಮಗೆ ಬರ್ಲಿಕ್ಕಾಗಲ್ಲ, ನನಗೆ ಹುಷಾರಿಲ್ಲ, ಹೊಟ್ಟೆ ನೋವಿದೆ ಅಂತೇಳಿ ಹೇಳಿದ್ರು ಕೂಡ ಅವರು ಮನೆಗೆ ಬಂದು ನಡಿ ಅಂತೇಳಿ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆಳಂದಕ್ಕೆ ಹೋದ ಬಳಕೆ ಬಟ್ ಅದು ಅಲ್ಲಿ ಏನಾಗಿತ್ತು ಅವ್ರವ್ರೇನೋ ಕಿರಿಕಿರಿ ಮಾಡ್ಕೊಂಡಿರಂತ ಮಾಡ್ಕೊಂಡು ಬರಬೇಕಾದ್ರೆ ನಮ್ಮ ಮಾಮವರು ಅಂತೇಳಿ ರಸ್ತೆ ಮಧ್ಯದಲ್ಲಿ ಇಳಿತಾರಂತೆ. ಇಳಿದ ಬಳಕ ಅವ್ರು ಏನಂತ ಹೇಳ್ತಾರೆ, ಇಲ್ಲ ನಾನು ಬರಲ್ಲ, ನೀವು ಫುಲ್ ಡ್ರಿಂಕ್ ಮಾಡಿದ್ರಿ, ನನಗೆ ಬರೋಕ್ಕಾಗಲ್ಲ, ನನ್ನ ಮಗನಿಗೆ ಕರ್ಕೊಂಡ್ಕೆ ನಾವು ಹೋಗ್ತೀನಿ ಅಂತ ಅಂದ್ಬಳಕ ಇವ್ರೇನಪ್ಪ ಅಂದರೆ ಇಲ್ಲ ನಡಿ ಅಂತ ಹೇಳ್ಕಿಸಿಂದ್ರ ಮತ್ತೆ ಕೈ ಹಿಡಿದು ಟೊಂಕ ಹಿಡಿದಕ್ಕೆ ಗಾಡಿಯಾಗ ದಬ್ತಾರದು. ಗಾಡಿಯಾಗ ದಬ್ಕಿಸಿಂದ್ರ ಬರಬೇಕಾದ್ರೆ ಈಗ ಅಲ್ಲಿ ಸುಮಾರು 7 ಗಂಟೆಗೆ ಏನಪ್ಪ ಅಂದರೆ ಆಕ್ಸಿಡೆಂಟ್ ಆಗಿದೆ ಅಂತೇಳಿ ಅವ್ರು ಹೇಳ್ತಾರೆ. ಬಟ್ ಅದು ಆಕ್ಸಿಡೆಂಟ್ ಆಗಿತ್ತು ಅಂತಂದ್ರೆ ಕ್ಯಾಂಡಿಡೇಟ್ಗಳು ಅವರು 4 ಜನವನ್ನು ಅವರು ಯಾರೂ ಬಾಡಿ ಬಲ್ಲಿ ಇರಲಿಲ್ಲ. ಬಟ್ ಮನೆಯವ್ರಿಗೂ ಕೂಡ ಹೇಳಿಲ್ಲ. ಅಲ್ಲಿ ಸ್ಪಾಟಿಗೆ ಹೋದ ಬಳಕ ನಮ್ಮ ಹಳೆಯಾಗ 3ನೇ ವ್ಯಕ್ತಿಯವರು ಫೋನ್ ಮಾಡ್ತಾರೆ, ನೂಲ್ಚಂದ್ ಅಂತೇಳಿ. ಅವ್ರು ಫೋನ್ ಮಾಡಿದ ಬಳಕ ನಮ್ಮ ಹಳೆಯ ಮತ್ತು ನಮ್ಮ ಸಸಿ ಹೋದ ಬಳಕೆ ಅವರು 9 ಗಂಟೆ ಹೋಗ್ತಾರೆ. ಅವರು ಇವ್ರು ಹೋಗೋಟಕ್ಕೆ ಏನಪ್ಪ 4 ಜನ ಏನಪ್ಪ ಅಂದ್ರೆ ಇವರು ಒಂದು ಕ್ರೋಸರ್ ತರಿಸಿ ಇವರೇ ಹೋಗಿ ಕಲಬುರಗಿ ಸರ್ಕಾರ ದವಾಖಾನೆಯಲ್ಲಿ MLC ಮಾಡ್ಕೊಂಡು ಅಡ್ಮಿಟ್ ಆಗಿರ್ತಾರೆ. ಅದು ಆಮೇಲೆ ನನಗೆ ಫೋನ್ ಬರುತ್ತೆ. ಫೋನ್ ಬಂದ ಬಳಿಕ ನಾನು ಇಲ್ಲಿ ಗುಲ್ಬರ್ಗಲ್ಲಿಂದ ಸನಗುಂದಿ ಕ್ರಾಸ್ ಹತ್ತಿರ ಅದು ಏನು ಆಕ್ಸಿಡೆಂಟ್ ಆಗಿದೆ ಅಲ್ಲಿ ಆಕ್ಸಿಡೆಂಟ್ ಅಂತೇಳಿ ಇವರು ಬಿಂಬಿಸಿಯಾರ, ಬಟ್ ಆಕ್ಸಿಡೆಂಟ್ ಅಲ್ಲ ಅದು. ಅವ್ರೇನಪ್ಪ ಅಂದ್ರೆ ಮರ್ಡರ್ ಮಾಡಿ ಹುಡುಕಿಸಿಂದ್ರ ಗಾಡಿಯಾಗ ದಬಾಕಿಸಿಂದ್ರ ಅವರು ಪರಾರಿಯಾಗಿರ್ತಾರೆ. ಅವರು ಏನಪ್ಪ ಅಂದ್ರೆ ದವಾಖಾನೆಗೆ ಹೋಗಿರ್ತಾರೆ. ಅದರಲ್ಲಿ ನಾವು ಕೇಳೋದ್ ಬಳಕೆ ಅದು ಮರ್ಡರ್ ಆಗಿ 3-4 ಗಂಟೆ ಆಗಿದೆ, ಬಟ್ ಬಾಡಿನೇ ಯಾರು ಎತ್ತಿದಿಲ್ಲ. ಬಟ್ ಪೊಲೀಸರು ಅಲ್ಲೇ ಇದ್ರು.
ಇದ್ರೂ ಇದು ಮಾಡ್ರ ಅಂತ ಹೇಳ್ತಾರೆ. ಇದು ಮಾಡ್ರ ಅಂತ ಹೇಳಿ ನಮ್ಗೆ ಕಣ್ಣಿಗೆ ಇದಕ್ಕೆ ಯಾಕಂದ್ರೆ ಕಣ್ಣಿಗೆ ಕಾಣಿಸ್ತದೆ. ಇದರಲ್ಲಿ ಆಕ್ಸಿಡೆಂಟ್ ಆಗಿತ್ತಂದ್ರೆ ಬಟ್ ಅವ್ರು ಬಾಡಿಗೆ ಒಯ್ಯೋದಿತ್ತು. ಹಾಗಾಗಿ ಮತ್ತೆ ಏನಪ್ಪಾ ಅಂದ್ರೆ ಮನೆಯವ್ರಿಗೂ ಫೋನ್ ಮಾಡಿ ಹೇಳ್ಬೇಕಾಗಿತ್ತು. ಅವ್ರು ಏನೂ ಮಾಡೇ ಇಲ್ಲ. ಯಾಕಂದ್ರೆ ಇದು ಉದ್ದೇಶಪೂರ್ವಕ ಕೊಲೆ ಅದ ಅಂತ ಹೇಳ್ಕಿಸಿಂದ್ರ ಇದು ನಮ್ಗೆ ಪೂರಾ ಅವರು ಪ್ರೀ ಪ್ಲಾನ್ ಮಾಡರದ ಅಂತ ಹೇಳ್ಕಿಸಿಂದ್ರ ನಾವು ಡಿಪಾರ್ಟ್ಮೆಂಟಿಗೆ ಭೀ ಹೇಳ್ತೀವಿ. ಏನಪ್ಪಾ ಅಂತಂದ್ರೆ ಇದು ಇವ್ರಿಗೆ ಏನಪ್ಪಾ ಅಂದ್ರೆ ಸೂಕ್ತ ನ್ಯಾಯ ಒದಗಿಸ್ಕೊಡ್ಬೇಕು ಇವ್ರ ಕುಟುಂಬಕ್ಕೆ. ಮತ್ತೆ ಇವರು ಕುಟುಂಬಕ್ಕೆ ಪರಿಹಾರನೂ ಸರ್ಕಾರ ನೀಡ್ಬೇಕಂತೇಳಿ ನಮ್ದು ಆಗ್ರಹ ಇದೆ. 4 ಜನ ಏನ್ ಕರ್ಕೊಂಡು ಹೋಗಿರ್ತಾರೆ, ಬರ್ಬೇಕಾದ್ರೆ ಜೊತೆಯಲ್ಲಿ ಗಾಡಿಯಾಗಿ ಕಿರಿಕಿರಿ ಆಗಿದೆ ಅಂತೇಳಿ ಅವರೇ ಹೇಳ್ತಾರೆ. ಬಟ್ ಗಾಡಿ ನಾವು ನೈಟ್ ಅಲ್ಲಿ ನೋಡ್ಬೇಕಾದ್ರೆ ಗಾಡಿ ಚೆನ್ನಾಗೇ ಇತ್ತು. ಮಾರ್ನಿಂಗ್ ಅಲ್ಲಿ ಹೋದ್ರೆ ಪೂರಾ ಗಾಡಿ ಜಖಮ್ ಆಗಿದೆ. ಬಟ್ ಇದು ಹಿನ್ನೆಲೆ ರಾಜಕೀಯ ದ್ವೇಷನೂ ಇತ್ತು ಅವರಿಗೆ. ಯಾಕಂತಂದ್ರೆ ಅಣ್ಣಪ್ಪ ಅವರಿಗೆ ಆಗಲಿ ಮತ್ತೆ ರಾಜ್ಕುಮಾರ್ ಪಾಟೀಲ್ ಅವರಿಗೆ ಅಂತ ಅನಿಲ್ ಅವರಿಗೆ ಸೂರ್ಯಕಾಂತ್ ಅವ್ರಿಗೆ ಈ ರಾಜಕೀಯ ವೈಷಮ್ಯದಿಂದ ಇವರು ಮುದ್ದ ಮಾಡಿರ್ತಾರೆ. ಇದು ಏನಪ್ಪಾ ಅಂತಂದ್ರೆ ಇವರು ಕುಟುಂಬಕ್ಕೆ ಇವ್ರಿಗೇನಪ್ಪ ಸೂಕ್ತ ಒಳಗೆ ತಂದು ಇವರಿಗೆ ಸತ್ಯಾಂಶ ಹೊರಗೆ ಬರ್ಬೇಕಂತೇಳಿ ನಮ್ದು ಆಗ್ರಹ ಇದೆ. ಇವು ಸೂಕ್ತ ತನಿಖೆ ಆಗಬೇಕು. ಇವ್ರು ಯಾಕಂದ್ರೆ ಇನ್ನು ಇಷ್ಟು ದಿನ ಆದ್ರೂ ಮಾಡ್ರಾಗಿ ಏನಪ್ಪಾ ಅಂದ್ರೆ 10-12 ದಿನ ಆಗಿದೆ. ಬಟ್ ಡಿಪಾರ್ಟ್ಮೆಂಟ್ದವ್ರು ಇವ್ರಿಗೆ ಇನ್ನೂ ತನಕನೂ ಬಂಧಿಸಿಲ್ಲ. ನಮ್ದು ಏನು ಆಗ್ರಹ ಇದೆ ಅಂತಂದ್ರೆ ಇವ್ರಿಗೆ ಕಸ್ಟಡಿಗೆ ತೊಂದು ಇವ್ರಿಗೆ ಏನಪ್ಪಾ ತನಿಖೆ ಮಾಡಬೇಕು, ಸತ್ಯಾಸತ್ಯತೆ ಹೊರಗೆ ಬರ್ಬೇಕಂತೇಳಿ ನಮ್ದು ಆಗ್ರಹ ಇದೆ. ಇದು ನರಣ ಪೊಲೀಸ್ ಸ್ಟೇಷನ್ ಲಿಮಿಟ್ ಸರ್. ಮತ್ತು ಇವರು ಕುಟುಂಬಕ್ಕೆ ಏನಪ್ಪಾ ಅಂದ್ರೆ ಸೂಕ್ತ ಪರಿಹಾರ ಒದಗಿಸ್ಕೊಡ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಸರ್. ರಾಜಕೀಯ ಹಳೆ ವೈಷಮ್ಯಗಳು ಇದ್ದು ಅಂತ ಇದಾವೆ ಸರ್. ಹಳಿ ವೈಷಮ್ಯದಿಂದ ಏನಪ್ಪಾ ಅಂದ್ರೆ ಕರ್ಕೊಂಡಿ ಮುದ್ದ ಹುಡುಕಿಸಿಂದ್ರೆ ಒಕ್ಕಟ್ಟು ಹೋಗಿದ್ದಾರೆ ಸರ್ ಅವ್ರು ಕಾರ್ನ್ಯಾಗ ನೂಕಿ. ಈಗ ನಾವು ಅವರಿಗೆ ನೈಟ್ ಎಲ್ಲ ನಾವು ಬಾಡಿ ತಂದಾಗ ಏನಪ್ಪಾ ಅಂದ್ರೆ ಅವ್ರು ಹಾಸ್ಪಿಟಲ್ದಾಗ ಅಡ್ಮಿಟ್ ಆದಾಗ ಅವರು ಎಲ್ಲರೂ ಓಡಾಡ್ತಾ ಇದ್ರು. ಬೆಳಗ್ಗೆ ನಾವು 5 ಗಂಟೆಗೆ ಹೋದ ಬಳಿಕ ಏನಪ್ಪಾ ಅಂದ್ರೆ ಏಕಾಏಕಿ ICUದಾಗ ಅಡ್ಮಿಟ್ ಆಗ್ತಾರೆ ಸರ್ ಅವ್ರು. 3 ಜನ ICUದಾಗ ಅಡ್ಮಿಟ್ ಆದರೆ ಕೇಳಕ್ ಹೋದ್ರೆ ಇಲ್ಲ ನಾವು ಗಾಡಿಯಿಂದ ಹಾರಿದೇವು ಮಾಡಿದೇವು ಅಂತೇಳಿ. ಬಟ್ ಗಾಡಿಯಿಂದ ಹಾರಿದ್ರೆ ನಿಮಗಾರ ಏನ್ರ ಇಂಜುರಿ ಆಗ್ಬೇಕಾಗಿತ್ತಲ್ಲ, ಇಂಜುರಿನೇ ಆಗಿಲ್ಲ ಸರ್. ಬಟ್ ಇವ್ರು ಒಬ್ಬರೇ ಎಕ್ಸ್ಪರ್ಟ್ ಆಗ್ತಾರಂದ್ರೆ ಇದು ಪ್ರೀ ಪ್ಲಾನ್ ಮಾಡ್ರದ ಅಂತ ಹೇಳಿ ನಾವು ಅನುಮಾನ ಇದೆ ಸರ್. ಇದಕ್ಕೆ ಸೂಕ್ತ ತನಿಖೆ ಆಗಬೇಕು. ಅವ್ರ ಕುಟುಂಬಕ್ಕೆ ಪರಿಹಾರ ಸರ್ಕಾರ ನೀಡ್ಬೇಕಂತೇಳಿ ನಮ್ದು ಆಗ್ರಹ ಇದೆ ಸರ್. ನಮ್ಮ ಹೆಸರು ರಾಜ್ಕುಮಾರ್ ನಡಿಗೇರಿ ಅಂತ ಸರ್. ಇನ್ನು ಈ ಕುರಿತು ನರೋಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ತನಿಖೆ ನಂತರವಷ್ಟೇ ಸತ್ಯಾಸತ್ಯತೆ ಹೊರಬೀಳಲಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.